ಹರೇ ಶ್ರೀನಿವಾಸ. ಸ್ನೇಹಿತರೆ, ಈ ವಿಡಿಯೋದಲ್ಲಿ ನಿಮಗೆ ವೈಶಾಖ ಸ್ನಾನದ ಸಂಕಲ್ಪ ಮತ್ತು ಅರ್ಘ್ಯ ಮಂತ್ರವನ್ನು ತಿಳಿಸ್ಕೊಡ್ತಾ ಇದ್ದೀನಿ. ವೈಶಾಖ ಸ್ನಾನವನ್ನು ನಾಳೆ 2ನೇ ತಾರೀಕು ಗುರುವಾರದಿಂದ ಮೇ 1ನೇ ತಾರೀಕು ತನಕ ಮಾಘ ಸ್ನಾನವನ್ನು ಆಚರಣೆಯನ್ನು ಮಾಡಬೇಕು. 1 ತಿಂಗಳು ಹುಣ್ಣಿಮೆಯಿಂದ ಹುಣ್ಣಿಮೆ ತನಕ ಬೆಳಗ್ಗೆ ಸೂರ್ಯೋದಯಕ್ಕಿಂತ ಮುಂಚಿತವಾಗಿ ನಕ್ಷತ್ರಗಳು ಇರುವಾಗಲೇ ವೈಶಾಖ ಸ್ನಾನವನ್ನು ಮಾಡಬೇಕಾಗುತ್ತೆ. ಇನ್ನು ಮನೆಯಲ್ಲಿ ಇರ್ತಕ್ಕಂಥ ನೀರನ್ನು ಬಕೆಟಲ್ಲಿ ತುಂಬಿಸ್ಕೊಂಡು ಅಲ್ಲಿ ಗಂಗಾದಿ ಸಕಲ ನದ್ಯಾಭಿಮಾನಿ ದೇವತೆಗಳನ್ನು ಆಹ್ವಾನ ಮಾಡಿಕೊಂಡು ಗಂಗೆ ಚ ಚೈವ ಗೋದಾವರಿ ಸರಸ್ವತಿ ನರ್ಮದಾ ಸಿಂಧು ಕಾವೇರಿ ಜಲೇಸ್ಮಿನ್ ಸನ್ನಿಧಿಂ ಕುರು ಅಂತ ಹೇಳಿಬಿಟ್ಟು ಎಲ್ಲ ನದ್ಯಾಭಿಮಾನಿ ದೇವತೆಗಳನ್ನು ಆ ನೀರಿನಲ್ಲಿ ಆಹ್ವಾನ ಮಾಡಿಕೊಂಡು ನಾನು ನದಿ ಜಲಾಶಯಗಳಲ್ಲಿ ಸ್ನಾನವನ್ನು ಮಾಡ್ತಾ ಇದ್ದೀನಿ ಅಂತ ಹೇಳಿ ಸಂಕಲ್ಪವನ್ನು ಮಾಡಿಕೊಂಡು ಸ್ನಾನವನ್ನು ಮಾಡಬೇಕಾಗತ್ತೆ. ಇನ್ನು ನಾಳೆ ವೈಶಾಖ ಸ್ನಾನವನ್ನು ಮಾಡ್ತಕ್ಕಂಥವರು ಹೇಗೆ ಸಂಕಲ್ಪವನ್ನು ಮಾಡಬೇಕು ಅಂತಂದರೆ, ಮೊದಲಿಗೆ ಸಂಕಲ್ಪ ಮಾಡಿಕೊಂಡು ಸ್ನಾನವನ್ನು ಮಾಡಬೇಕಾಗತ್ತೆ. ಪೂರ್ವ ಅಥವಾ ಉತ್ತರ ದಿಕ್ಕಿಗೆ ಕೂತ್ಕೊಂಡು ಸಂಕಲ್ಪವನ್ನು ಮಾಡ್ಕೋಬೇಕು. ಶುಭೆ ಶೋಭನೆ ಮುಹೂರ್ತೆ ಆದ್ಯ ಬ್ರಹ್ಮಣ ದ್ವಿತೀಯ ಪರಾರ್ತೆ ಶ್ರೀ ಶ್ವೇತವರಾಹ ಕಲ್ಪೆ ವೈವಸ್ವತ ಮನ್ವಂತರೆ ಕಲಿಯುಗೆ ಪ್ರಥಮ ಚರಣೆ ಭರತವರ್ಷೆ ಭರತಖಂಡೆ ಜಂಬೂದ್ವೀಪೆ ದಂಡಕಾರಣ್ಯೆ ದೇಶೆ ಗೋದಾವರ್ಯಾಃ ಶಾಲಿವಾಂಶಕೆ ಬೌದ್ಧಾವತಾರೆ ರಾಮಕ್ಷೇತ್ರೆ ಅಸ್ಮಿನ್ ವರ್ತಮಾನೇನ ಚಾಂದ್ರಮಾನೇನ ವ್ಯಾವಹಾರಿಕೆ ಪರಾಭವನಾಮ ಸಂವತ್ಸರೆ ಉತ್ತರಾಯಣೆ ವಸಂತ ಋತು ಚೈತ್ರ ಮಾಸ ಶುಕ್ಲಪಕ್ಷ ಪೌರ್ಣಮ್ಯ ತಿಥೌ ಹಸ್ತ ನಕ್ಷತ್ರ ಧ್ರುವಯೋಗ ಭವಕರಣ ಏವಂ ಗುಣ ವಿಶೇಷಣ ವಿಶಿಷ್ಟಾಯಾಂ ಶುಭ ಪುಣ್ಯತಿಥೌ ಅಸ್ಮತ್ ಗುರುವಂತರ್ಗತ ಭಾರತೀ ರಮಣ ಮುಖ್ಯ ಪ್ರಾಣಾಂತರ್ಗತ ವಿಷ್ಣು ಪ್ರೇರಣೆಯ ವಿಷ್ಣು ಪ್ರೀತ್ಯರ್ಥಂ ಜ್ಞಾನ ಭಕ್ತಿ ವೈರಾಗ್ಯ ಸಿದ್ಧ್ಯರ್ಥಂ ವೈಶಾಖ ಸ್ನಾನಂ ಅಹಂ ಕರಿಷ್ಯೆ ಅಂತ ಹೇಳಿಕೊಂಡು ಸಂಕಲ್ಪವನ್ನು ಮಾಡ್ಕೋಬೇಕು. ನಂತರ ಸಂಕಲ್ಪದ ಒಂದು ಮಂತ್ರ ಇದೆ, ಅದನ್ನು ಹೇಳ್ತೀನಂತೆ, ಇದನ್ನು ಸಹ ಹೇಳ್ಕೊಂಡು ನಂತರ ಸ್ನಾನವನ್ನು ಮಾಡಬೇಕು. ವೈಶಾಖ ಸ್ನಾನದ ಸಂಕಲ್ಪ ಮಂತ್ರ ಹೀಗಿದೆ: ವೈಶಾಖಂ ಸಕಲಂ ಮಾಸಂ ಮೇಷ ಸಂಕ್ರಮಣೆ ರವೇಹೆ ಪ್ರಾತಃ ಸನಿಯಮಃ ಸ್ನಾಸ್ಯೆ ಪ್ರೀತೋಸ್ತು ಮಧುಸೂದನಃ ಮಧುಹಂತುಃ ಪ್ರಸಾದೇನ ಬ್ರಾಹ್ಮಣಾನಾಂ ಅನುಗ್ರಹಾತ್ ನಿರ್ವಿಘ್ನಮಸ್ತು ಮೇ ಪುಣ್ಯಂ ವೈಶಾಖ ಸ್ನಾನಮನ್ವಹಂ ಅಂತ ಹೇಳಿಕೊಂಡು ಸಂಕಲ್ಪವನ್ನು ಮಾಡಿಕೊಂಡು ಸ್ನಾನವನ್ನು ಆಚರಣೆಯನ್ನು ಮಾಡಬೇಕು. ಸ್ನಾನ ನಂತರ ಅರ್ಘ್ಯವನ್ನು ಕೊಡಬೇಕು. ಫಸ್ಟು ಭಗವಂತನಿಗೆ ಅರ್ಘ್ಯವನ್ನು ಕೊಡಬೇಕು, ನಂತರ ಸೂರ್ಯನಿಗೂ ಸಹ ಅರ್ಘ್ಯವನ್ನು ಕೊಡಬೇಕು. ಸ್ನಾನ ಮಾಡಿಬಿಟ್ಟು ಬಟ್ಟೆಯನ್ನು ಉಟ್ಕೊಂಡು ದೇವರ ಮುಂದೆ ಕೂತ್ಕೊಂಡು ಅರ್ಘ್ಯವನ್ನು ಕೊಡಬೇಕಾಗುತ್ತೆ. ಅರ್ಘ್ಯ ಮಂತ್ರ ಹೀಗಿದೆ: ವೈಶಾಖೆ ಮೇಷಗೆ ಭಾನೌ ಪ್ರಾತಃ ಸ್ನಾನ ಪರಾಯಣಃ ಅರ್ಘ್ಯಂತೆ ಅಹಂ ಪ್ರಾದಸ್ಯಾಮಿ ಗೃಹಾಣ ಮಧುಸೂದನ ಅಂತ ಹೇಳಿಬಿಟ್ಟು ಭಗವಂತನಿಗೆ ಮಧುಸೂದನ ರೂಪಿ ಪರಮಾತ್ಮನಿಗೆ ಅರ್ಘ್ಯವನ್ನು ಕೊಡಬೇಕು. ನಂತರ ಸೂರ್ಯನಿಗೂ ಸಹ ಅರ್ಘ್ಯವನ್ನು ಕೊಡಬೇಕು. ಏಹಿ ಸೂರ್ಯ ಸಹಸ್ರಾಂಶು ತೇಜೋರಾಶೆ ಜಗತ್ಪತೆ ಅನುಕಂಪಯಾಂ ಭಕ್ತ್ಯ ಗೃಹಾಣಾರ್ಘ್ಯಂ ನಮೋಸ್ತುತೆ ಅಂತ ಹೇಳಿಬಿಟ್ಟು ಸೂರ್ಯನಿಗೂ ಸಹ ಅರ್ಘ್ಯವನ್ನು ಕೊಡಬೇಕು. ಹೊರಗಡೆನಾದರೂ ಕೊಡ್ಬೋದು ಅಥವಾ ಮನೆಯಲ್ಲೇ ಕೂತ್ಕೊಂಡು ಪೂರ್ವ ದಿಕ್ಕಿಗೆ ಅರ್ಘ್ಯವನ್ನು ಕೊಡ್ಬೋದು. ಇದಿಷ್ಟು ಸ್ನಾನದ ಮಂತ್ರ ಮತ್ತು ಅರ್ಘ್ಯ ಮಂತ್ರವನ್ನು ತಿಳಿಸಿದ್ದೀನಿ. ಪ್ರತಿನಿತ್ಯವಾಗಿ ಸಂಕಲ್ಪ ಮಾಡಬೇಕು. ಅವತ್ತಿನ ದಿನದ ನಕ್ಷತ್ರ ತಿಥಿ ವಾರ ಎಲ್ಲವನ್ನು ಹೇಳ್ಕೋಬೇಕು. ಸ್ನಾನವನ್ನು ಮಾಡಬೇಕು. ನಂತರ ಸ್ನಾನ ಆದಮೇಲೆ ಪ್ರತಿನಿತ್ಯವಾಗಿ ಅರ್ಘ್ಯವನ್ನು ಕೊಡಬೇಕು. ಮಧುಸೂದನ ರೂಪಿ ಪರಮಾತ್ಮನಿಗೂ ಕೊಡಬೇಕು, ಸೂರ್ಯನಿಗೂ ಸಹ ಅರ್ಘ್ಯವನ್ನು ಕೊಡಬೇಕು. ಈ ರೀತಿ ಪ್ರತಿನಿತ್ಯ ಮಾಡಬೇಕು. 1 ತಿಂಗಳು ಸಹ ಮಂತ್ರವನ್ನು ಹೇಳಿ ಸಂಕಲ್ಪ ಮಾಡ್ಕೋಬೇಕು. ನಂತರ ಸ್ನಾನ ನಂತರ ಅರ್ಘ್ಯವನ್ನು ಕೊಡಬೇಕಾಗುತ್ತೆ. ಮಂತ್ರಗಳನ್ನು ಹೇಳ್ತಾ ಅರ್ಘ್ಯವನ್ನು ಕೊಡಬೇಕು. ಈ ಮಂತ್ರಗಳನ್ನೆಲ್ಲ ನೀವು ಒಂದು ಪೇಪರಲ್ಲಿ ಬರೆದಿಟ್ಕೊಳ್ರಿ. ಇದನ್ನು ಹೇಳಿಕೊಂಡು ಅರ್ಘ್ಯವನ್ನು ಕೊಡಲಿಕ್ಕೆ ಅನುಕೂಲ ಆಗುತ್ತೆ. ಯಾರಿಗೆಲ್ಲ ಮಂತ್ರಗಳನ್ನು ಓದಲಿಕ್ಕೆ ಬರೋದಿಲ್ಲ, ಹೇಳಲಿಕ್ಕೆ ಬರೋದಿಲ್ಲ, ನಮಗೆ ಉಚ್ಚಾರಣೆ ಬರೋದಿಲ್ಲ ಅಂತ ಹೇಳೋರು ನಾನು ಹೇಳಿದಂಥ ಮಂತ್ರವನ್ನು ಕೇಳಿಸ್ಕೊಂಡು ಅರ್ಘ್ಯವನ್ನು ಬಿಟ್ಟರೆ ಸಾಕಾಗುತ್ತೆ. ನಾನು ಎಲ್ಲ ಮಂತ್ರಗಳನ್ನು ಬರೆದು ಹಾಕಿರ್ತೀನಿ, ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನೋಡ್ಕೊಳ್ರಿ. ಸಂಕಲ್ಪವನ್ನು ಈಗಾಗಲೇ ತುಂಬ ಸಲ ನಾನು ಸಂಕಲ್ಪಗಳನ್ನು ಹೇಳ್ಕೊಟ್ಟಾಗೆಲ್ಲ ಬರೆದು ಹಾಕಿದ್ದೀನಿ, ಚೆಕ್ ಮಾಡ್ಕೊಳ್ರಿ. ಹಿಂದಿನ ಸಂಕಲ್ಪದಲ್ಲಿ ದೇಶ ಕಾಲವನ್ನೆಲ್ಲ ಹೇಳ್ಕೋಬೇಕು.
ಸಂವತ್ಸರದಿಂದ ಬೇರೆ ಚೇಂಜ್ ಆಗುತ್ತೆ. ಅದನ್ನು ಮಾತ್ರ ನಾನು ಬರೆದು ಹಾಕ್ತೀನಿ, ನೋಡ್ಕೊಳ್ರಿ. ಇದಿಷ್ಟು ವೈಶಾಖ ಸ್ನಾನದಲ್ಲಿ ಯಾವ ರೀತಿಯಾಗಿ ಸಂಕಲ್ಪವನ್ನು ಮಾಡ್ಕೋಬೇಕು ಮತ್ತು ಯಾವ ಮಂತ್ರಗಳಿಂದ ಅರ್ಘ್ಯವನ್ನು ಕೊಡಬೇಕು ಅಂತ ನಿಮಗೆಲ್ಲ ತಿಳಿಸ್ಕೊಟ್ಟಿದ್ದೀನಿ. ಮತ್ತು ಇದರಲ್ಲಿ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ಕೇಳಿರಿ, ಹೇಳ್ತೀನಂತೆ. ಮುಂದಿನ ವಿಡಿಯೋ ಒಟ್ಟಿಗೆ ಸಿಗ್ತೀನಿ ಸ್ನೇಹಿತರೆ. ಮಧ್ಯದಲ್ಲಿ ಏನಾದರೂ ತೊಂದರೆಗಳಾಗಿ ಕೆಲವೊಂದು ದಿನ ನಿಂತು ಹೋದರೆ ತೊಂದರೆ ಇಲ್ಲ, 5ನೇ ದಿನದಿಂದ ಕಂಟಿನ್ಯೂ ಮಾಡ್ಕೋಬೋದು. ಅಥವಾ ನೀವೆಲ್ಲಾದರೂ ಊರುಗಳಿಗೆ ಹೋದರೆ ಅಲ್ಲಿ ಸಹ ನೀವು ಸಂಕಲ್ಪ ಮಾಡಿಕೊಂಡು ಸ್ನಾನವನ್ನು ಮಾಡ್ಕೋಬೋದು. ಇನ್ನು ನದಿಗಳಲ್ಲಿ, ಕೆರೆಗಳಲ್ಲಿ, ಸರೋವರಗಳಲ್ಲಿ ಈ ರೀತಿಯಾಗಿ ಜಲಾಶಯಗಳಲ್ಲಿ ಸ್ನಾನವನ್ನು ಮಾಡುವಂಥ ಸಂದರ್ಭ ಏನಾದರೂ ಬಂದರೆ ಇನ್ನೂ ಮಹಾ ಪುಣ್ಯ ಅಂತ ತಿಳ್ಕೊಂಡು ಅಲ್ಲಿ ಯಾವ ಒಂದು ಕ್ಷೇತ್ರಕ್ಕೆ ಹೋಗಿರ್ತೀರೋ ಅಲ್ಲಿ ಯಾವ ನದಿ ಹರಿತಾ ಇರುತ್ತೋ ಆ ನದಿಗೆ ಪೂರ್ವ ದಿಕ್ಕಿಗೆ ನಿಂತ್ಕೊಂಡು ಆ ಒಂದು ಕ್ಷೇತ್ರ ಪಾಲಕರು ಯಾರಿರ್ತಾರೋ, ಅಂದರೆ ಯಾವ ದೇವತೆಯ ಆರಾಧನೆಯನ್ನು ಅಲ್ಲಿ ಮಾಡ್ತಾ ಇರ್ತಾರೋ ಅಥವಾ ಯಾವ ದೇವರ ದರ್ಶನಕ್ಕೆ ಹೋಗಿರ್ತೀರೋ ಆ ದೇವರ ಪ್ರಾರ್ಥನೆಯನ್ನು ಮಾಡಿಕೊಂಡು ನಂತರ ನದಿಯ ಅಭಿಮಾನಿ ದೇವತೆಯ ಪ್ರಾರ್ಥನೆಯನ್ನು ಮಾಡಿಕೊಂಡು ಸ್ನಾನವನ್ನು ಮಾಡಬೇಕಾಗುತ್ತೆ. ನದಿ ಸ್ನಾನವನ್ನು ಮಾಡೋವಾಗ ಈ ಒಂದು ವಿಶೇಷವಾಗಿ ಕೆಲವೊಂದು ಮಾಸಗಳಲ್ಲಿ ಸ್ನಾನವನ್ನು ಮಾಡೋವಾಗ, ವೈಶಾಖ, ಮಾಘ ಈ ರೀತಿಯ ಕಾರ್ತಿಕ ಸ್ನಾನಗಳನ್ನು ಮಾಡುವಾಗ ಅಲ್ಲಿ ಯಾವ ನದಿಗೆ ಅಥವಾ ಜಲಾಶಯಕ್ಕೆ ಹೋಗಿರ್ತೀರೋ ಅಲ್ಲಿ ತಲೆ ಮೇಲೆ ಸ್ನಾನವನ್ನು ಮಾಡೋದು ತುಂಬ ಶ್ರೇಷ್ಠವಾದದ್ದು. ಈ ರೀತಿಯಾಗಿ ಆಚರಣೆಯನ್ನು ಮಾಡಿಕೊಳ್ಳ್ರಿ ಸ್ನೇಹಿತರೆ. ಮತ್ತು ಮುಂದಿನ ವಿಡಿಯೋ ಒಟ್ಟಿಗೆ ಸಿಗ್ತೀನಂತೆ. ಹರೇ ಶ್ರೀನಿವಾಸ.